ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಸುರಿದ ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಅಕ್ಷರಶಃ ತತ್ತರಿಸಿ ಹೋಗಿತ್ತು. ವರುಣನ ಅಬ್ಬರಕ್ಕೆ ಅದೆಷ್ಟೋ ಮನೆಗಳು ನೆಲಕಚ್ಚಿ ಹಲವು ಕುಟುಂಬಗಳು ನಿರಾಶ್ರಿತ ಕೇಂದ್ರ ಸೇರಿತ್ತು. ಆ ಸಂದರ್ಭದಲ್ಲಿ ಸರ್ಕಾರ ಮನೆ ಕಳೆದುಕೊಂಡವರಿಗೆ ಪರಿಹಾರ ಘೋಷಿಸಿತ್ತು. ಆದರೆ ಆ ಪರಿಹಾರ ಎಷ್ಟು ಜನರಿಗೆ ಸಿಕ್ಕಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅಜ್ಜಂಪುರದ ಚಿಂತನ ಫೌಂಡೇಶನ್ ಅಧ್ಯಕ್ಷ ಪೂವಪ್ಪ ಹಾಗೂ ನಿರ್ದೇಶಕ ಚೆನ್ನಪ್ಪ ಅವರ ನೇತೃತ್ವದಲ್ಲಿ ಮೂಡಿಗೆರೆ ತಾಲೂಕಿನ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿ ಸುಮಾರು 23 ಮನೆಗಳ ದುರಸ್ತಿ ಕಾರ್ಯವನ್ನು ಮಾಡಿಕೊಡುವ ಭರವಸೆ ನೀಡಿದರು. ಆ ಭರವಸೆಯಂತೆ ಇದೀಗ 23 ಮನೆಗಳ ದುರಸ್ತಿ ಕಾರ್ಯ ಪೂರ್ಣಗೊಂಡಿದೆ. ಇದರ ಜೊತೆಗೆ ವಿಶೇಷ ಚೇತನರ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ನೀಡಿ ಸಹಾಯ ಹಸ್ತ ಚಾಚಿದ್ದಾರೆ. ಚಿಂತನ ಫೌಂಡೇಶನ್ನ ಕಾರ್ಯಕ್ಕೆ ಮನೆ ದುರಸ್ತಿಗೊಂಡ ಕುಟುಂಬಸ್ಥರು ಕೃತಜ್ಞತೆ ಸಲ್ಲಿಸಿದ್ದಾರೆ. ನನ್ನ ಹೆಸರು ವೇದಾವತಿ. ಚಿಂತನ ಸಂಸ್ಥೆಯಿಂದ ನಮಗೆ ಸೀಟ್ ಕೊಟ್ಟಿದ್ದಾರೆ ಮತ್ತು ಸಿಮೆಂಟ್ ಕಂಬ ಕೊಟ್ಟಿದ್ದಾರೆ. ತುಂಬ ಮಳೆ ಬರ್ತಿತ್ತು, ಒಳಗಡೆ ನೀರೆಲ್ಲ ಬರ್ತಿತ್ತು, ಮಕ್ಕಳಿಗೆಲ್ಲ ತುಂಬ ಅನುಕೂಲ ಆಯಿತು. ಈ ಮುಂದೆ ಮಕ್ಕಳಿಗೂ ಓದೋಕ್ಕೆ ಬರೆಯೋಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ಎಸ್ ಅಧ್ಯಕ್ಷ ಸುಧೇಂದ್ರ ಹೊಯ್ಸಳಲು, ಮಳೆ ಹಾನಿಯ ಸಂದರ್ಭದಲ್ಲಿ ಬಡವರ ಸಮಸ್ಯೆಯನ್ನು ಆಲಿಸಿ ಅವರ ಕಷ್ಟಕ್ಕೆ ಸ್ಪಂದಿಸಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ದಸರಾ ಸಂಸ್ಥೆಯ ವತಿಯಿಂದ ಮೂಡಿಗೆರೆ ತಾಲೂಕಿನಲ್ಲಿ 33 ಕುಟುಂಬಗಳು ಕಳೆದ ಸಾರಿ ಹೆಚ್ಚು ಮಳೆ ಬಂದು ಮನೆಗಳು ತುಂಬ ಹಾಳಾಗಿದ್ದು, ಅಂಥ ಮನೆಗಳಿಗೆ ದಸರಾ ಮತ್ತು ಚಿಂತನ ಫೌಂಡೇಶನ್ ಸಹಯೋಗದಲ್ಲಿ ಇಲ್ಲಿರುವಂಥ ರೈತರಿಗೆ, ಇವು ಕುಟುಂಬಗಳಿಗೆ ಅವರಿಗೆ ಬೇಕಾದಂಥ ವಸ್ತುಗಳನ್ನು ನೇರವಾಗಿ ಅವ್ರ ಮನೆ ಬಾಗಿಲು ತಲುಪಿಸಿ ಅವ್ರ ಮನೆ ರಿಪೇರಿ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡಿದ್ವಿ. ಅದೇ ರೀತಿ ಅವರಿಗೆ 3 ತಿಂಗಳುಗಳ ಕಾಲ ಕೆಲಸ ಇರಲಿಲ್ಲ. ಆ ಸಂದರ್ಭದಲ್ಲಿ ಊಟಕ್ಕೂ ತುಂಬ ಕೊರತೆ ಆಯಿತು. ದಸರಾ ಮತ್ತು ಚಿಂತನ ಫೌಂಡೇಶನ್ನಿಂದ ಅವರಿಗೆ ಆಹಾರದ ಕಿಟ್ಗಳನ್ನು ಕೂಡ ಒದಗಿಸಲಾಗಿದೆ. ನಾನು ಸುಂದರೇಶ್ ಮಾತಾಡ್ತಾ ಇದ್ದೀನಿ, ಹೊಯ್ಸಳಲು. ಇವತ್ತು ದಿನ ಏನಾಗಿದೆ ಅಂದರೆ ನಮ್ಮ ಚಿಂತನ ಫೌಂಡೇಶನ್ ನಿರ್ದೇಶಕರು ಅಜ್ಜಂಪುರ ಅವರು ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಅತಿಯಾದ ಮಳೆಯಿಂದ ತುಂಬ ಕಷ್ಟದಲ್ಲಿ ಬಡವರು ಇರೋದನ್ನು ನಮ್ಮ ಪೂವಪ್ಪ ಸರ್ ಅಧ್ಯಕ್ಷರು, ನಮ್ಮ ಚಿಂತನ ಫೌಂಡೇಶನ್ ಅಧ್ಯಕ್ಷರು ಮತ್ತು ನಾವು ಮತ್ತು ನಮ್ಮ ಪೂರ್ಣೇಶ್ ಅವರು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಬಡಮನೆಗಳನ್ನ ಗುರುತಿಸಿ ಚಿಂತನ ಫೌಂಡೇಶನ್ ಅವ್ರಿಗೊಂದು ಮನವಿ ಕೊಟ್ಟಿದ್ವಿ. ಅದ್ರ ಪ್ರಕಾರ ಚಿಂತನ ಫೌಂಡೇಶನ್ ನಿರ್ದೇಶಕರು ನಮಗೆ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅದು ಏನು ಸಮಸ್ಯೆ ಆಗಿದೆ ಆ ಕೂಡಲೇ ನಾವು ಅವರಿಗೆ ಏನೇನು ಬೇಕಾಗುತ್ತೆ ಅಂತ ಕೇಳ್ಕೊಂಡಾಗ ತುಂಬ ಮನೆಗಳಿಗೆ ಎಲ್ಲ ಟಾರ್ಪಲ್ ಎಲ್ಲ ಹೋಗಿ ನೀರೆಲ್ಲ ಬರೋದು, ಮಕ್ಕಳು ಓದಲಿಕ್ಕೆ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು. ಇವತ್ತಿನ ದಿನ ನಮಗೆ ತುಂಬ ಬಡಮನ್ನು ಎಷ್ಟು ಗೊತ್ತಾ, 32 ಮನೆಗಳನ್ನ ಗುರ್ಸ್ಬಿಟ್ವಿ. ಆ 32 ಮನೆಗಳು ಕೂಡ ಇವತ್ತು ಶೆಡ್ ಹಾಕೊಂಡು ಇವತ್ತು ಅದೇ ಮನೇಲಿ ನಿಂತಿದ್ವಿ. ಅವ್ರಿಗೆ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಇವತ್ತು ಅವ್ರು ಬರೋ ದಿನದಲ್ಲಿ ಅವ್ರಿಗೆ ಕಿಟ್ ಇಟ್ಕೊಂಡು ಅಜ್ಜಂಪುರ ಸಂಸ್ಥೆ ವತಿಯಿಂದ ಒಂದೊಂದು ಅಂದ್ರೆ ತುಂಬಾ ಕಷ್ಟದಲ್ಲಿದ್ದಾರೆ ಬಡವರು, ಅವ್ರಿಗೆಲ್ಲ ಮನೆ ಕಳ್ಕೊಂಡಿದಾರಲ್ಲ, ಹಾಗಾಗಿ ಅವ್ರಿಗೆ ಒಂದು ಕಿಟ್ ಕೊಡೋಣ ಅಂತೇಳಿ ಅಲ್ಲಿಂದ ಕಿಟ್ಟನ್ನು ಕೂಡ ಸಪ್ಲೈ ಮಾಡಿದ್ದಾರೆ. ಇವತ್ತಿನ ದಿನ ಅದನ್ನ ನಮ್ಮ ಪೂವಪ್ಪ ಸರ್ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತೆ ನಮ್ಮ ನಿರ್ದೇಶಕರು ಚಿನ್ನಪ್ಪ ಸರ್ ಕೂಡ ಇವತ್ತು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಕೂಡ ನಾವು ಪ್ರತಿ ಏನು ಮನೆ ಬಿದ್ದಿದೆ, ಏನು ಮನೆ ಕಳ್ಕೊಂಡಿದ್ದಾರೆ ಮತ್ತು ಎಷ್ಟು ಅಂಗವಿಕಲರಿದ್ದಾರೆ ಆ ಪಟ್ಟಿನೂ ತಗೊಂಡು ಕೂಡ ನಾವು ಅವರಿಗೆ ವಿತರಣೆ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡ ಬೇಡಿಕೆಯನ್ನ ನಾವು ಅವ್ರ ಹತ್ರ ಮಾಡ್ಕೊಂಡಿದ್ದೀವಿ ಚೆನ್ನಪ್ಪ ಸರ್ಗೆ. ಇವತ್ತು ವಿಶೇಷವಾಗಿ ನಾವು ಚೆನ್ನಪ್ಪ ಸರ್ಗೆ ನಿರ್ದೇಶಕರಿಗೆ ಇವತ್ತು ಅಲ್ಲಿಂದ ಇಲ್ಲಿಗೆ ಬಂದು ನೋಡೋಣ ಯಾವ ರೀತಿ ಕೆಲಸ ಆಗಿದೆ ಅಂತೇಳಿ ಅವರು ನೋಡ್ಬೇಕು ಅಂತ ಬಂದಿದ್ರು. ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ನಮಗೂ ಸಂತೋಷ ಇದೆ. ಬಡವ್ರ ಮನೆ ತಲುಪಿಸ್ಲಿಕ್ಕೆ ಕೆಲಸಗಳನ್ನ ನಮ್ಮ ಪೂವಪ್ಪ ಸರ್ ನೇತೃತ್ವದಲ್ಲಿ ನಾವೆಲ್ಲ ಮಾಡಿದೀವಿ. ನಮಗೂ ಕೂಡ ಸಂತೋಷ ಇದೆ.